Hello friends, welcome to Anur Home Kitchen. Hope you all are doing well. ಇವತ್ತೊಂದು ಕ್ವಿಕ್ ಆಗಿ ಆಗುವಂತ ರುಚಿಯಾದಂತ ಬೆಂಡೆಕಾಯಿ ಆನಿಯನ್ ಹಾಕಿ ಒಂದು ಪಲ್ಯದ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಬೆಂಡಿ ಆನಿಯನ್ ಫ್ರೈ ಅಂತಾನೂ ಹೇಳ್ತಾರೆ ಅಥವಾ ಬೆಂಡಿ ಆನಿಯನ್ ಪಲ್ಯ ಅಂತಾನೂ ಹೇಳ್ಬೋದು. ರೊಟ್ಟಿ ಮತ್ತೆ ಚಪಾತಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಈಸಿ ಕೂಡ ಮಾಡೋದು. ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲೇ ರುಚಿಯಾದಂತ ಒಂದು ಪಲ್ಯ. ಹೇಗ್ ಮಾಡೋದು ನೋಡೋಣ ಬನ್ನಿ. ನಾನು ಇದಕ್ಕೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪಲ್ಯಕ್ಕೆ ಒಂದು ಅರ್ಧ ಕೆಜಿ ಅಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ. ಇದನ್ನ ತೊಳೆದ್ಬಿಟ್ಟು ನೀಟಾಗಿ ನೀರಿಲ್ದೆ ಎಲ್ಲ ಒರೆಸ್ಕೊಂಡು ಈ ತರ ಚಿಕ್ಕ ಚಿಕ್ಕದಾಗಿ ಒಂದು ಅರ್ಧ ಇಂಚ್ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಜ್ ಅಲ್ಲೇ ಕಟ್ ಮಾಡ್ಕೊಳ್ಳಿ. ಈ ಪಲ್ಯಕ್ಕೆ ಈ ತರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ. ಮತ್ತೆ ಒಂದು ಆನಿಯನ್ ಅನ್ನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಆನಿಯನ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಅದನ್ನ ಸಪರೇಟ್ ಮಾಡಿದೀನಿ ನೋಡಿ. ಈ ತರ ಸಿಪ್ಪೆಗಳು ಸಪರೇಟ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ತರ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಅದು 2 ಆನಿಯನ್ ಸಪರೇಟ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಮತ್ತೆ ಉಪ್ಪು, ಅರಿಶಿನ ಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿ ಕಟ್ ಮಾಡಿ. ಮತ್ತೆ ಕೊತ್ತಂಬರಿ ಬೀಜದ ಪುಡಿ, ಕೊರಿಯಾಂಡರ್ ಪೌಡರು ಅದು ಸ್ವಲ್ಪ ಬೇಕಾಗುತ್ತೆ. ಮತ್ತೆ ಜೀರಿಗೆ, ಚಿಲ್ಲಿ ಫ್ಲೇಕ್ಸ್, ಈ ಒಣಮೆಣಸಿನಕಾಯಿನ ಕುಟ್ಟಿರೋ ಅಂತದ್ದು ಚಿಲ್ಲಿ ಫ್ಲೇಕ್ಸ್ ಬೇಕಾಗುತ್ತೆ 1 ಟೀ ಸ್ಪೂನ್ ಅಷ್ಟು. ಅದನ್ನು ಇಟ್ಕೊಂಡಿದ್ದೀನಿ. ಮತ್ತೆ ಒಂದು ಟೊಮೊಟೊ ತಗೊಂಡಿದ್ದೀನಿ. ಉದ್ದುದ್ದಕ್ಕೆ ಸ್ಲೈಸಸ್ ತರ ಕಟ್ ಮಾಡಿ ಇಟ್ಕೊಂಡ್ರು ಟೊಮೊಟೊ. ಮತ್ತೆ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಕೂಡ ತಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿನ ಉದ್ದುದ್ದಕ್ಕೆ ಸ್ಲೈಸಸ್ ತರ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನಕಾಯಿ ಒಂದು 3 ರಿಂದ 4 ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. ಹೆಚ್ಚಿಗೆ ಬೆಳ್ಳುಳ್ಳಿ ಹಾಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಚಿಕ್ಕದಿದ್ರೆ ಬೆಳ್ಳುಳ್ಳಿ ಪೂರ ಒಂದನ್ನು ಆ ತರ ಸ್ಲೈಸಸ್ ತರ ಉದ್ದುದ್ದು ಕಟ್ ಮಾಡಿ ಇಟ್ಕೊಳ್ಳಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಿರೋದು. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪಲ್ಯ ಅರ್ಧ ಗಂಟೆಲಿ ಆಗೋಗುತ್ತೆ. ಇದಕ್ಕೆ ಇವಾಗ ಒಗ್ಗರಣೆ ಹಾಕೋಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಂದು ದೊಡ್ಡ ಪ್ಯಾನ್ ತಗೊಂಡಿದ್ದೀನಿ. ಒಂದು ತಳ ದಪ್ಪ ಇರೋಂಥದ್ದು ತಗೊಳ್ಳಿ, ಚೆನ್ನಾಗಿರುತ್ತೆ, ಒತ್ತಲ್ಲ ಅವಾಗ. ಸೊ ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿನೂ ಹಾಕಿ ಒಂದ್ 2 ಸೆಕೆಂಡ್ ಕೈ ಆಡಿಸಿ. ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಎಣ್ಣೆಲಿ ಉರ್ಕೊಂಡಂಗಾಗ್ಲಿ. ಆಮೇಲೆ ಶುಂಠಿ ಹಾಕಿದ್ಮೇಲೆ ಇನ್ನೊಂದ್ 2 ಸೆಕೆಂಡ್ ಕೈ ಆಡಿಸ್ಬೇಕು. ಶುಂಠಿ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಎಣ್ಣೆಲಿ ಉರ್ಕೊಂಡಂಗ ಆದ್ಮೇಲೆ ಆನಿಯನ್ ಹಾಕೋಬೇಕು. ಇದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಆನಿಯನ್ ಹಾಕ್ಬೇಕು ಇವಾಗ. ಇದನ್ನು ಸ್ವಲ್ಪ ಸಾಫ್ಟ್ ಆಗೋ ತನಕ ಉರ್ಕೊಳ್ಳೋಣ ಎಣ್ಣೆಲಿ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಿ ಅದನ್ನು ಒಂದ್ 5 ಸೆಕೆಂಡ್ ಕೈ ಆಡಿಸ್ಬೇಕು. ನಾನು ಚಿಲ್ಲಿ ಫ್ಲೇಕ್ಸ್ 1 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದಕ್ಕೆ ಹಸಿರು ಮೆಣಸಿನಕಾಯಿ ಕೂಡ ಒಂದು 3-4 ಹಾಕ್ತಿದೀವಲ್ವಾ. ಖಾರ ನೋಡ್ಕೊಂಡು ಹಾಕೊಳ್ಳಿ ನೀವು. ಚಿಕ್ಕ ಮಕ್ಳು ತಿನ್ನೋದಾದ್ರೆ ಮೆಣಸಿನಕಾಯಿನ ಒಂದೇ ಹಾಕೊಳ್ಳಿ, ಸಾಕಾಗತ್ತೆ. ಇದಕ್ಕೆ ಇವಾಗ ಟೊಮೊಟೊ ಕೂಡ ಹಾಕಿ ಅದನ್ನು 1 ನಿಮಿಷ ಕೈ ಆಡಿಸ್ತೀನಿ. ಆಮೇಲೆ ಹಸಿರು ಮೆಣಸಿನಕಾಯಿ ಇಟ್ಕೊಂಡಿದ್ವಲ್ಲ ಗ್ರೀನ್ ಚಿಲ್ಲಿ, ಅದನ್ನು ಹಾಕಿ ಒಂದ್ ಸ್ವಲ್ಪ ಕೈ ಆಡಿಸ್ಬೇಕು. ಸ್ವಲ್ಪ ಸಾಫ್ಟ್ ಆಗೋ ತನಕ ಟೊಮೊಟೊ ಬೇಯಿಸ್ಬೇಕಾಗತ್ತೆ ಇವಾಗ. ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ ಎಲ್ಲ ಏನು ಹಾಕ್ತಿಲ್ಲ. ಈ ಮೆಣಸಿನಕಾಯಿ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಖಾರನೇ ಸಾಕಾಗತ್ತೆ, ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ಸೊ ಇದು ಇಷ್ಟ ಆದ್ರೆ ಸಾಕು. ಇದನ್ನ ಸ್ವಲ್ಪ ಕೈ ಆಡಿಸಿ ಸಾಫ್ಟ್ ಆದ್ಮೇಲೆ ಟೊಮೊಟೊ, ಇದಕ್ಕೆ ಇವಾಗ ಒಂದ್ ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪುಡಿ, ಕೊರಿಯಾಂಡರ್ ಪೌಡರ್ ಹಾಕ್ಬೇಕು. 1 ಟೀ ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕ್ತಿದ್ದೀನಿ. ಇದಕ್ಕೆ ಎರಡೇ ಮಸಾಲ, ಮೇನ್ ಮಸಾಲ ಹಾಕೋದು, ಇನ್ನೇನು ಮಸಾಲಾ ಪೌಡರ್ಗಳು ಹಾಕೋಲ್ಲ. ಇಷ್ಟೇ ಹಾಕಿದ್ರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆದ್ರೂ ತುಂಬಾನೇ ಚೆನ್ನಾಗಿರುವಂತ ಒಂದ್ ಒಳ್ಳೆ ಪಲ್ಯ ಇದು. ಇದನ್ನ ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಬೇಕಾಗುತ್ತೆ. ಒಂದು 4 ರಿಂದ 5 ನಿಮಿಷ. ಮುಚ್ಚಳ ಎಲ್ಲ ಏನ್ ಮುಚ್ಚೋದ್ ಬೇಕಿಲ್ಲ. ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಬೇಯಿಸಿ. ಅದು ಆ ಕಡೆ ಬೇಯೋ ಅಷ್ಟರಲ್ಲಿ ಈ ಕಡೆ ನಾವು ಆನಿಯನ್ ಮತ್ತೆ ಬೆಂಡೆಕಾಯಿನ ಹುರ್ಕೋಬೇಕು ಸ್ವಲ್ಪ. ಸೊ ಅದು ಸಾಫ್ಟ್ ಆಗಿ ಬೇಯ್ತಾ ಇರಲಿ ಟೊಮೊಟೊ ನಿಧಾನಕ್ಕೆ. ಸೊ ಅವಾಗ ಇದನ್ನ ಹುರ್ಕೊಳ್ಳೋಕು ಸರಿ ಹೋಗುತ್ತೆ. ಒಂದು 4-5 ನಿಮಿಷ ಟೈಮ್ ತಗೊಳುತ್ತೆ. ನಾನು ಫಸ್ಟ್ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಒಂದ್ ಬೇರೆ ಬಾಂಡ್ಲಿಯಲ್ಲಿ ಆನಿಯನ್ ಹುರ್ಕೊಂಡಿದ್ದೀನಿ. ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡು ಆನಿಯನ್ನ. ಆಮೇಲೆ ಬೆಂಡೆಕಾಯಿ ಹಾಕ್ತಾ ಇದ್ದೀನಿ. ಬೆಂಡೆಕಾಯಿನೂ ಹಾಕಿ ಸ್ವಲ್ಪ ಅಂಟೆಲ್ಲ ಹೋಗೋ ತನಕ ಹುರ್ಕೋಬೇಕಷ್ಟೇ. ಹೈ ಫ್ಲೇಮ್ ಅಲ್ಲಿ ಇಟ್ಟು ಹುರ್ಕೋಬೇಕು ಬೆಂಡೆಕಾಯಿನ. ಯಾವಾಗ್ಲೇ ಆದ್ರೂ ಬೇಗ ಅಂಟೋಗುತ್ತೆ. ಸೊ ಮತ್ತೆ ಮಧ್ಯೆ ಕೈ ಆಡಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಈರುಳ್ಳಿ ಎಲ್ಲ ಸೀದಂಗಾಗುತ್ತೆ. ಅದಕ್ಕೋಸ್ಕರ ಸೊ ಒಂದ್ 5-6 ನಿಮಿಷ ಅಥವಾ ಒಂದ್ 7-8 ನಿಮಿಷ ಟೈಮ್ ತಗೋಬಹುದು ಅಷ್ಟೇ. ಬೆಂಡೆಕಾಯಿ ಹುರಿದಿದ್ದಾಯ್ತು ನೋಡಿ, ಅಂಟೆಲ್ಲ ಹೋಗಿದೆ. ಇಷ್ಟಾದ್ರೆ ಸಾಕು, ತುಂಬಾನು ಏನು ಸಾಫ್ಟ್ ಆಗಿ ಮಾಡ್ಕೊಳ್ಳೋದು ಬೇಕಿಲ್ಲ. ಈ ಕಡೆ ಒಗ್ಗರಣೆ ಹಾಕಿದ್ವಲ್ಲ ಟೊಮೊಟೊ ಕೂಡ ಸಾಫ್ಟ್ ಆಗಿ ಬೆಂದಿದೆ. ಮಧ್ಯೆ ನಾನು ಕೈ ಆಡಿಸ್ತಾ ಇದ್ದೆ, ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಬೆಂಡೆಕಾಯಿ ಹಾಕೊಳ್ಳೋಣ. ಬೆಂಡೆಕಾಯಿ ಹಾಕಿದ್ಮೇಲೆ ಈಗ ಒಗ್ಗರಣೆಲೆ ನಾವು ಒಂದ್ ಸ್ವಲ್ಪ ಎಣ್ಣೆಲಿ ಹುರ್ಕೊಂಡ್ವಲ್ಲ, ಅಲ್ಲೇ ಸ್ವಲ್ಪ ಬೆಂದಿರೋದ್ರಿಂದ ಇಲ್ಲೇನ್ ಜಾಸ್ತಿ ಟೈಮ್ ತಗೊಳಲ್ಲ. ಒಂದ್ 7-8 ನಿಮಿಷ ಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು. ಇದನ್ನೇನು ಮುಚ್ಚಲ ಏನ್ ಬೇಯಿಸೋದ್ ಬೇಕಿಲ್ಲ, ಹಂಗೆ ಓಪನ್ ಆಗೇ ಬೇಯಿಸ್ಕೊಳ್ಳಿ. ಮಧ್ಯೆ ಕೈ ಆಡಿಸ್ತಾ ಇರಿ. ಒಂದ್ 7 ರಿಂದ 8 ನಿಮಿಷ ತಗೊಳುತ್ತೆ. ಇಲ್ಲ ನಿಮ್ಗೆ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಬೇಯಬೇಕು ಅಂದ್ರೆ ಒಂದ್ 10 ನಿಮಿಷ ತಗೊಳ್ಳಿ. ಬೆಂಡೆಕಾಯಿ ಕೆಲವರಿಗೆ ಒಂದ್ ಸ್ವಲ್ಪ ಕ್ರಂಚಿ ಆಗಿದ್ರೆ ಇಷ್ಟ ಆಗುತ್ತೆ ಪಲ್ಯ ಈ ತರ. ಇಲ್ಲ ಕೆಲವರಿಗೆ ಸಾಫ್ಟ್ ಆಗಿ ಇಷ್ಟ. ನಿಮ್ಗೆ ಒಂದ್ 8-10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಎಂಡಲ್ಲಿ ಇನ್ನೇನ್ ಪಲ್ಯ ಆಯ್ತು ಅನ್ನೋವಾಗ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋದು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಲೋ ಫ್ಲೇಮ್ ಅಲ್ಲೇ ಇಟ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಅಷ್ಟೇ, ಬೆಂಡೆಕಾಯಿ ಆನಿಯನ್ ಕರಿ ಅಥವಾ ಬೆಂಡೆಕಾಯಿ ಆನಿಯನ್ ಪಲ್ಯ
ರೆಡಿ ಆಯ್ತು. ತುಂಬಾನೇ ಈಸಿ ಆಗಿರುವಂತ ಪಲ್ಯ. ನೀವು ಒಂದ್ಸಲ ಮಾಡಿ ನೋಡಿ, ಈ ತರ ನೀವು ಮಾಡಲ್ಲ ಅನ್ನೋದಾದ್ರೆ. ಮಸಾಲಾನು ಜಾಸ್ತಿ ಬೇಕಿಲ್ಲ, ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬೇಕಿಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥದ್ದು. ರೊಟ್ಟಿ ಚಪಾತಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಅವಾಗ ನಾನು ನೋಟಿಫಿಕೇಶನ್ ಬರುತ್ತೆ. ನಾನು ಹೊಸ ವಿಡಿಯೋಸ್ ಯಾವಾಗ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಬಾಯ್.